ಕನ್ನಡ ಪ್ರೇಕ್ಷಕರು ಖಂಡಿತ ಅದನ್ನ ಉಳಿಸ್ಕೊಡ್ತಾರೆ. ವಿಷ್ಣು ಅಭಿಮಾನಿಗಳು ಕೂಡ ಖಂಡಿತ ಅದ್ರ ಮೇಲೆ ಖಂಡಿತ ಉಳಿಸ್ಕೊಡ್ತಾರೆ ಸಿನಿಮಾನ ಅನ್ನೋದು ಗ್ಯಾರಂಟಿ ಇದೆ. ದರ್ಶನ್ ಸರ್ ಹೇಳ್ದಂಗೆ ಪ್ರೇಕ್ಷಕರೇ ನಮ್ಗೆ ಸೆಲೆಬ್ರಿಟೀಸ್ ಅನ್ನೋ ತರ ಆಗಿದೆ ನಮ್ದು. ಎಲ್ಲಾ ಪ್ರೇಕ್ಷಕರು ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟು ನಮ್ಮ ಸೋಲ್ಮೇಟ್ಸ್ ಪರಿಸರ ಪ್ರೇಮಿ ಮೇಲೆ ಇರ್ಲಿ ಅಂತ ಕರ್ನಾಟಕ ಜನತೆಗೆ ವಿಷ್ಣು ಸರ್ ಅಭಿಮಾನಿಗಳಲ್ಲಿ ಕೇಳ್ಕೊಂತ ಇದ್ದೀನಿ. ದಯವಿಟ್ಟು ಈ ಸಿನಿಮಾನ ಉಳಿಸ್ಕೊಡಿ. ಖಂಡಿತ ಈ ತರದ್ದು 4 ಸಿನಿಮಾ ಮಾಡೋಷ್ಟು ಒಂದು ಶಕ್ತಿ ನಿಮ್ಮಿಂದ ಬರ್ಲಿ. ನಮ್ಗೆ ನಮ್ಮ ತಂಡಕ್ಕೆ ಆ ಶಕ್ತಿ ದೇವ್ರು ಕೊಡ್ಲಿ. ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ಖಂಡಿತ ಸ್ವೀಕಾರ ಮಾಡ್ತೀವಿ. ಸಿನಿಮಾನ ನೋಡಿ, ಥಿಯೇಟರ್ ಬಂದು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಹೌದು ಸರ್, ತುಂಬಾ ಖುಷಿ ಆಗ್ತಾ ಇದೆ ಸರ್. ಅದಕ್ಕೆ ಆವಾಗಲೇ ಹೇಳ್ದಂಗೆ ದರ್ಶನ್ ಸರ್ ಹೇಳ್ದಂಗೆ ಸೆಲೆಬ್ರಿಟೀಸೇ ನಮ್ಗೆ ಅಭಿಮಾನಿಗಳೇ ಸೆಲೆಬ್ರಿಟಿಗಳು ಅನ್ನೋ ಒಂದು ಇದು ನಮ್ಗೆ ಇವತ್ತು ಅದು ಪ್ರೂವ್ ಆಗ್ತಾ ಇದೆ. ದರ್ಶನ್ ಸರ್ ಮಾತು ಕೇಳಿ ನಿಜವಾಗ್ಲೂ ಪ್ರೇಕ್ಷಕರು ನಮ್ಮನ್ನು ಉಳಿಸ್ಕೊಡ್ತಾರೆ, ಈ ಸಿನಿಮಾನ ಉಳಿಸ್ಕೊಡ್ತಾರೆ ಅನ್ನೋದು 100% ನಮ್ಗೆ ಇವತ್ತು ಓರಿಯನ್ ಮಾಲ್ ಅಲ್ಲಿ ಹೌಸ್ಫುಲ್ ಆದಾಗಲೇ ಗೊತ್ತಾಯ್ತು. ಖಂಡಿತ ಈ ಅವಕಾಶನ ಎಲ್ಲಾ ಕಡೆನೂ ಕೂಡ ಹೌಸ್ಫುಲ್ ಆಗೋ ತರ ಮಾಡಿ ನಿಮ್ಮ ಸಹಕಾರ ನಮ್ಮ ಸೋಲ್ಮೇಟ್ಸ್ ಪರಿಸರ ಚಿತ್ರದ ಮೇಲೆ ಇರ್ಲಿ ಅಂತ ಕೇಳ್ಕೊಂತೀವಿ ಸರ್. ಸರ್ ಫೀಡ್ಬ್ಯಾಕ್ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಸರ್. ನೀವೇ ನೋಡ್ತಾ ಇದ್ದೀರಿ ಇವತ್ತು ಎಷ್ಟು ಜನ ಆಡಿಯನ್ಸ್ ಹೌಸ್ಫುಲ್ ಆಗಿದೆ ಓರಿಯನ್ ಮಾಲ್ ಅಲ್ಲಿ. ಅದು ತುಂಬಾನೇ ಖುಷಿ ಕೊಡ್ತಾ ಇದೆ. ಇಷ್ಟು ವರ್ಷದ ನಮ್ಮ ಶ್ರಮ ಏನ್ ಅನ್ನೋದು ಇವತ್ತು ಫಲ ಸಿಗ್ತಾ ಇದೆ. ಇದೇ ತರ ಇನ್ನು ಮುಂದೆ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಎಲ್ಲಾ ತಾಲೂಕಲ್ಲೂ ನಮ್ಮ ಪ್ರೇಕ್ಷಕರು ನಮ್ಮನ್ನ ಸ್ವೀಕಾರ ಮಾಡಿದ್ರೆ ಖಂಡಿತ ನಮ್ಮ ಸಿನಿಮಾ ಉಳ್ಕೊಳ್ಳುತ್ತೆ. ಎಲ್ಲರಿಗೂ ಈ ಸಂದೇಶ ಏನು ನಾವು ವರ್ಷಕ್ಕೊಂದು ಗಿಡ ನೆಡಿ ವಾರಕ್ಕೊಂದು ಕನ್ನಡ ಸಿನಿಮಾ ನೋಡಿ ಅಂತ ಬರ್ತಾ ಇದೀವಿ, ಅದನ್ನ ಖಂಡಿತ ಎಲ್ಲರಿಗೂ ತಲುಪೋ ತರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.